Hi guys, welcome back to our channel Sanvi Vlogging. ಇವಾಗಲೇ ನಾನು ಸ್ವಲ್ಪ ಟಿವಿ ನೋಡ್ತಾ ಇದ್ದೆ ಮತ್ತು ವೀಡಿಯೋಸ್ ಮಾಡ್ತಾ ಇದ್ದರೆ ಶಾರ್ಟ್ಸ್ ವೀಡಿಯೋಸ್. ನನಗೆ ಸ್ವಲ್ಪ ಕ್ರಾಫ್ಟ್ ಮಾಡೋಣ ಅಂತ ಸುಮ್ಮನಿದ್ದೆ, ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿದ್ದಿಲ್ಲ. ಅದು ಚಿಕ್ಕ ಚಿಕ್ಕ ಡಬ್ಬ ಉಂಟಲ್ಲ, ಅದರಲ್ಲಿ ನಾನು ಫಸ್ಟ್ ಡ್ರಾಯರ್ ಆರ್ಗನೈಸ್ ಮಾಡ್ಕೋಬೇಕು. ನಾನು ಜಾಸ್ತಿ ಕ್ರಾಫ್ಟ್ ಮಾಡ್ತೀನಿ, ಕೇಳಲೇಬೇಡಿ. ನನ್ನ ಫ್ರೆಂಡ್ಸಿಗೆಲ್ಲ ಒಂದಿನ ಕೊಟ್ಟಿದ್ದೀನಿ. ಸ್ಕ್ವಿಡ್ ಗೇಮ್ ಬುಕ್ ಅದೇ ನಾನು ಮೈ ಮೆಲೋಡಿ ಬಿಗ್ಗೆಸ್ಟ್ ಫ್ಯಾನ್. ನಾನು ಮೈ ಮೆಲೋಡಿ ನನ್ನ ಬಿಗ್ಗೆಸ್ಟ್ ಫ್ಯಾನು. ನಮ್ಮ ಪ್ರೀವಿಯಸ್ ವೀಡಿಯೋದೆಲ್ಲ ನೋಡ್ತಿದ್ದೀರಾ. ನಾನು ಪ್ರೀವಿಯಸ್ ವೀಡಿಯೋಸ್ ಅಲ್ಲ, ಒಂದೇ ವೀಡಿಯೋ, ಅದರಲ್ಲಿ ನಾನು ಬರೀ ಒಂದೇ ವೀಡಿಯೋ ಮಾಡಿರೋದು. ಶಾರ್ಟ್ಸ್ ಅಂತ ಜಾಸ್ತಿ ಮಾಡಿದ್ದೀನಿ. ನಿಮಗೆ ಗೊತ್ತಾ? ಈ ಕಮೆಂಟಲ್ಲಿ ಹೇಳಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ. ನನ್ನ ಫೇವ್ರೆಟ್ ಯೂಟ್ಯೂಬರ್ ನೀವು ಕೇಳ್ತಾ ಇದ್ದೀರಾ? ಪ್ರಾಬಬ್ಲಿ ಕ್ಯಾಶ್ ನಿಮಗೆ ಗೊತ್ತು ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ಲಬ್ಬು ಟ್ರೆಂಡ್ ಆಗ್ತೈತಲ್ಲ, ನಂಗೆ ಲಬ್ಬು ಜಾಸ್ತಿ ಇಷ್ಟ. ಆದರೆ ಅದು ಲಬ್ ಚೆಕ್ ಮಾಡಿ, ಅದು ರೇರೆಸ್ಟ್ ಲಬ್ಬುಗೆ ಎಷ್ಟು ಗೊತ್ತಾ? ನಮ್ಮ ಅಮ್ಮ ಎಲ್ಲ ಮನಗಿದ್ದಾರೆ, ಇಲ್ಲ ನಾನು ಕ್ಯಾಶ್ ಮಾಡ್ಕೊಂಡು ಕೂತಿ. ನಿಮ್ಗೆ ಗೊತ್ತಿಲ್ಲ, ನೆನ್ನೆ ಇಂಡಿಪೆಂಡೆನ್ಸ್ ಡೇ. ಇವತ್ತು ಸ್ಕೂಲಿಗೆ ಹೋಗಿ ಬಂದಿದ್ದೀನಿ, ಇನ್ನೂ ಡ್ರೆಸ್ಸೇ ಚೇಂಜ್ ಮಾಡ್ಕೊಂಡಿಲ್ಲ. ನೆನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು. ಸ್ವಲ್ಪ ಲೈಟ್ ಆಗ್ತೀನಿ, ಏನು ಕಾಣಿಸ್ತಾನೆ ಇಲ್ಲ. ನಾವೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀವಿ ದೇವ್ರನ್ನ. ಹೇಳ್ಬೇಕಂದ್ರೆ ಇಂಡಿಯಾ ಫ್ಲಾಗ್ ನಾನು ಮಾಡಿದ್ದೀನಿ, ನನ್ನ ತಂಗಿನೂ ಮಾಡಿದ್ದಾಳೆ. ಅವಳು ಕೆಳಗಡೆ ನಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನಂದು ಚೆನ್ನಾಗಿಲ್ಲ ಅಂತ ಇದು. ಮತ್ತು ಇದು ಒಂಥರ ಪ್ಯಾಟರ್ನ್. ನಾನು ಅವಳಿಗೆ ವಾರ್ ಮಾಡಿದೆ, ಮೇಲಿದು ಮಾಡಿಬಿಡ, ಮೇಲಿದು ಹಾಕ್ಬೇಡ, ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಆದ್ರೂ ಆಗಿದ್ದಾಳೆ. ಒಂಥರ ಆಯಿತು. ಪ್ಲಾಸ್ಟರ್ ಬೇರೆ ವೇಸ್ಟ್ ಆಯಿತು. ಅವಳು ಒಂದು ಬಗ್ಗೆ ಒಂದು ಕಿತ್ತಾಕ್ತಾ ಇಲ್ಲ. ಮತ್ತು ಒಂಥರ ಕಾಣಿಸ್ತೈತಿ. ಇಲ್ಲೇ ಬೇರೆ ಸರ್ಕಲ್, ಈ ಸರ್ಕಲ್ ಥರ ಕಾಣಿಸ್ತಲ್ಲ. ಕರೆಕ್ಟಾಗಿ ನೋಡಿದ್ರೆ ಟ್ರಯಾಂಗಲ್ ಥರ ಕಾಣಿಸ್ತದೆ. ಮತ್ತು ಉಲ್ಟಾ ಹಾಕೋಕೆ ಹೋಗ್ಬಿಟ್ಟಿದ್ಲು. ಲೈಕ್ ದಿಸ್ ಉಲ್ಟಾ ಹಾಕೋಕೆ ಹೋಗ್ಬಿಟ್ಟಿದ್ಲು. ಅವಳನ್ನ ಹಿಂಗೆ ಮಾಡಿಬಿಟ್ಟೆ. ಪ್ರೋಗ್ರಾಮ್ ಇಲ್ವೇ ಇಲ್ಲ. ದ್ಯಾಟ್ ಈಸ್ ನಾಟ್ ಮೇಕ್ ಸೆನ್ಸ್. ನಾವು ಚಿಕ್ಕವರು ಮಾಡ್ಬೋದು, ದೊಡ್ಡವ್ರು ಮಾತ್ರ ಅಲ್ಲ. ಲವಿ ಒಂದು ಕಣ್ಣು ಕಿತ್ತೋಗ್ಬಿಟ್ಟೈತೆ, ಮೂಗು ಕಿತ್ತೋಗ್ಬಿಟ್ಟೈತೆ. ಮೈಂಡ್. ಇದು ನಾನು ಫಸ್ಟ್ ಗೊಂಬೆ. ಆಚೆಗಡೆ ನೋಡಿದ್ರೆ ಫುಲ್ ತುಂಬ್ಕೊಂಡು ಉಂಟು. ಬಾಕ್ಸ್ ಥರ ಕಂಪಾರ್ಟ್ಮೆಂಟ್ ಬರ್ತದೆ ಆ ಥರ. ಅದರಲ್ಲಿ ಮಾಡೋಣ ಅಂತ ನಾನು ಡೈರಿಯಲ್ಲಿ ಏನೇನು ಡ್ರಾ ಮಾಡಿದ್ದೀನಿ ತೋರಿಸ್ತೀನಿ. ನಾನು ಬರೀ ಕ್ರಾಫ್ಟಲ್ಲ, ನಾನು ಡ್ರಾರುವ. ಇದಂತ ಇಲ್ಲಿ ನಾನೇ ಸಂದಿಲಿ ಇಲ್ಲಿ ಕೂತು ಇಲ್ಲೇ ಇದ್ದೀನಿ. ಇದು ನಮ್ಮ ಯೂನಿಫಾರ್ಮು. ಈಗ ಚೇಂಜ್ ಆಯ್ತು ಯೂನಿಫಾರ್ಮು. ಮೊದಲೇ ಹಳೆ ಬಡವಳು. ಇದು ಚಾರ್ವ. ನೇಮ್ ಬರೋದಿಲ್ಲ ನಾನು. ಈಗ ನಾನು ಸ್ವಲ್ಪ ಡ್ರಾಯಿಂಗ್ ಮಾಡಿದ್ದೀನಿ, ಬರೀ 4 ಏನೋ ಮಾಡಿದ್ದೀನಿ. ಇದು ತೋರಿಸ್ತೀನಿ ತಡಿ. ಫಸ್ಟ್ ಡ್ರಾಯಿಂಗ್ ಇದು ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ನಾನು ಒಬ್ಳು ಜೀವಿತ ಅಂತ ಫ್ರೆಂಡ್ ಇದ್ಲು. ಇದು ಜೀವಿತ ಅಂತ, ಇದು ನಾನಂತೆ. ಐ ಲವ್ ಯು ವೆರಿ ಮಚ್ ಇದು ಹೇಳೋದು ಹೇ ಲೀವ್ ಮಿ ಅಲೋ. ನಂಗೆ ಸ್ಪೆಲ್ಲಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ. ಕಲರ್ ಮಾಡೋದು ಮಾಡ್ತದೆ. ಮಾಡ್ತೀನಿ. ಇದು ನನ್ನ ಫೇವ್ರೆಟ್ ಆ್ಯನಿಮಲ್ ಕ್ಯಾಪಿಬಾರ. ಇದು ರಿಯಲ್ ಅಂದ್ಕೊಬಿಡಿ, ರಿಯಲಲ್ಲಿ ಉಂಟು. ನನಗೆ ಇಷ್ಟ. ಇದು ಕ್ಯೂಟಿ ಪಾಯ್. ಆರ್ಟ್ ಬಾಯ್ ಸಾನ್ವಿ. ನನ್ನ ಹೆಸರು ಸಾನ್ವಿ. ಐ ಲವ್ ಬೋಬಾ ವೆರಿ ಮಚ್. ಬೋಬಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಅನಿಸುತ್ತೆ. ಇದಕ್ಕೂ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಇದಕ್ಕೇನೂ ಬರೋದಿಲ್ಲ. ನಾನೇ ಡ್ರಾ ಮಾಡಿದ್ದು, ನಾನು ಏನು ಟ್ರೈ ಮಾಡಿಲ್ಲ. ಇಲ್ಲಾಂದರೆ ನಮ್ಮ ಅಮ್ಮ ಮೊಬೈಲ್ ಡಿಸ್ಪ್ಲೇ ಹೋಗ್ಬಿಟ್ರೆ. ಇದು ನಾನಂತೆ, ಇದು ಅವಳಂತೆ. ಅವಳು ಮಾತ್ರ ಕ್ಯೂಟಿಪಾಯ. ಇದು ಕ್ಯೂಟಿಪಾಯ. ನಾನು ಇನ್ನೊಂದು ಡ್ರಾಯಿಂಗ್ ಮಾಡೋಣ ಅನ್ಕೋತಾ ಇದ್ದೀನಿ. ಇದು ಬೆಂಕಿದಲ್ಲಿ ಮಾಡಿದ್ದೀನಿ. ಇದು ಇನ್ನು ಮಾಡ್ಬೇಕು. ನಾನು ಇಲ್ಲೆಲ್ಲ ಸ್ಟೋರಿ ಬರೆದಾಕ್ಬಿಟ್ಟಿದ್ದೀನಿ. ಎಲ್ಲ ಒಂದು ರೇಡಿಯೋ ಪ್ರೋಗ್ರಾಮಿಗೆ ಸೇರ್ಕೊಂಡಿದ್ದೆ. ಇಲ್ಲೇ ಸ್ಟೋರಿ
ಮೈಂಡೇಸ್ ಸ್ಟೋರಿ ಬರೆಯೋಣ ಅಂತ ನಾನು ಇಲ್ಲಿ ಸಿಂಡ್ರೆಲ್ಲಾ ಸ್ಟೋರಿ ಬರೆದಿದ್ದೆ. ಬ್ಲಾ 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 ಇನ್ನೂ ಮುಗಿಸಿಲ್ಲ, ದೊಡ್ಡದಾಯಿತು ಅಂತ ಮ್ಯಾಮ್ ಹೇಳಿದ್ರು. ಒಬ್ಳು ಸಿಂಡ್ರೆಲ್ಲಾ ಸ್ಟೋರಿ ಬರ್ಕೊಬಂದಿದ್ಲು ಅಂತಾರೆ. ನೆಕ್ಸ್ಟ್ ದ 4 ಫ್ರೆಂಡ್ಸ್ ಬರೆದೆ. ಅದೊಂದು ಚೂರು ಚೆನ್ನಾಗಿರ್ತಿಲ್ಲ, ಓದ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ಇದು ನೋಡಿದೆ, ಅ ಟೇಲ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಇದನ್ನು ನಾನು ರೀಡ್ ಮಾಡಿದೆ, ಸಖತ್ ಚಿಕ್ಕದಿತ್ತು, ಮೋರಲ್ ಆಫ್ ದ ಸ್ಟೋರಿ ಇತ್ತು. ಅದಕ್ಕೆ ರೀಡ್ ಮಾಡ್ತೀನಿ ನೋಡಿ. ಮೋರಲ್ ಆಫ್ ದ ಸ್ಟೋರಿ ಫುಲ್ ಬರಿಬೇಕಾಗಿತ್ತು, ಅದ್ರ ಬರೀ ಮೋರಲ್ ವಿಡಿಯೋದಲ್ಲೇ ಕೊಟ್ಟಿದ್ರು. ಮೋರಲ್: ಟ್ರೂ ಹ್ಯಾಪಿನೆಸ್ ಲೈಸ್ ಇನ್ ಅಕ್ಸೆಪ್ಟಿಂಗ್ ಆ್ಯಂಡ್ ವೆಲ್ಕಮಿಂಗ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಇದಿಷ್ಟ ಆಯಿತು, ಸ್ಲೀಪಿ. ಓಕೆ, ಮಾಡಬೇಕು. ಕ್ರಾಫ್ಟ್ ಜಾಸ್ತಿ ಮಾಡ್ತೀನಿ. ಆಮೇಲೆ ಹೇಳ್ತಾರೆ ಈ ಥರ ಎಲ್ಲ ಮಾಡಬೇಡ ಅಂತ, ನಾನು ಮಾಡ್ತೀನಿ. ಓಕೆ, ನಾನು ಕ್ರಾಫ್ಟ್ ಮಾಡಾದ್ಮೇಲೆ ನೋಡಿ ಬಾಯ್ತೀನಿ. ಅಷ್ಟು ಗಂಟ ನೋಡ್ತಿದ್ದೀನಿ, ಆಯಿತು ಬಿಡಿ. ಅಷ್ಟು ಗಂಟ ಸ್ಟೇ ಪೀಸ್, ಸ್ಟೇ ಔಟ್. ಮಾಡಾಯಿತು, ನಾನು ಹೇಳಿದ್ನಲ್ಲ, ನಾನು ಕ್ರಾಫ್ಟ್ ಎಲ್ಲ ಮಾಡಾಯಿತು. ಆದರೆ ಈಗ ಒಂದು 10 o'clock, ಆಲ್ಮೋಸ್ಟ್ 10 o'clock ಆಗೋಯ್ತು. ನನಗೆ ಮನೆಗಳು ಅಂತ ನಾಳೆ ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ. ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ತೋರಿಸ್ತೀನಿ. ಅಷ್ಟು ಗಂಟ ಇಲ್ಲ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಮೈ ಮೆಲಡಿ. ಕಿರಿ ನಂಗೆ ಫಸ್ಟ್ ಮೈ ಮೆಲಡಿ ಇಷ್ಟ. ಐ ಹೇಟ್ ಕರೋಮಿ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಐ ಆಮ್ ವೆರಿ ಸಾರಿ. ನನ್ನ ತಂಗಿ ಕರೋಮಿ ಇಷ್ಟ ತೋರಿಸ್ತೀನಿ. ಅವಳ ಹತ್ರ ಕರೋಮಿ ಬ್ಯಾಗ್ ಉಂಟು. ಇಲ್ಲಿ ಮೈ ಮೆಲಡಿ ಉಂಟು. ಅವಳು ಸಖತ್ ಸ್ಯಾಡ್ ಆಗ್ಬಿಟ್ಟಿದ್ಲು. ಇದು ನಮ್ಮ ಸ್ಕೂಲ್ ಎಣ್ಸ್ಕೊಬಿಟ್ಟವಳೆ. ಇಲ್ಲೇ ಕರೋಮಿ ಎಣ್ಸ್ಕೊಬಿಟ್ಟವಳೆ. ಇವಳು ಪುನೀತ್ ರಾಜ್ಕುಮಾರ್ ಫ್ಯಾನ್ ಇವಳು. ಮತ್ತು ನನ್ನ ಹತ್ರ ಒಂದು ಬ್ಯಾಗ್ ಉಂಟು. ನೆವರ್ ಮೈಂಡ್. Don't mind about her. ಗರ್ಲ್ ಇದು ಕ್ಯಾರೆಕ್ಟರ್ ನಂಗೆ ಒಂಚೂರು ಗೊತ್ತಿಲ್ಲ. ಇಲ್ಲೇ ಬೇರೆ ಕಾಣಿಸ್ತೈತೆ. ಇನ್ನು ಇದು ಲಾಕ್ ಉಂಟು ಇಲ್ಲಿ. ನಾನು ಬರೀ ಮೈ ಮೆಲಡಿ, ನಾವೇ ಇಡಬೇಕಾಗಿರೋದು ಮೈ ಮೆಲಡಿ. ನಾನು ಜಂಕ್ ಇಟ್ಕೊಬಿಟ್ಟಿದ್ದೀನಿ. ಸಿಗ್ತೀನಿ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಯಾವಾಗ ಸಿಗ್ತೀನಿ ಅಂತ ಗೊತ್ತಿಲ್ಲ. ರೈಟ್ ಜಸ್ಟ್ 10 o'clock. ನಾಳೆ ಇದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಅಂದರೆ ನಮ್ಗೆ ಯಾವ ಎಕ್ಸ್ಪೆರಿಮೆಂಟ್ ಮಾಡೋದು ಗೊತ್ತಿಲ್ಲ. ಓಕೆ, ಇದೊಂದು ಚಿಕ್ಕ ಬುಕ್ ಉಂಟು ಮೈ ಮೆಲಡಿನ ನಾನೇ ಮಾಡಿದ್ದು. ಅದನ್ನು ಒಳಗಡೆ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಇದು ಮಾಡಬೇಕಾಗಿತ್ತು, ಅದನ್ನು ಮಾಡಿಬಿಟ್ಟಿದ್ದೀನಿ. ಎಲ್ಲರದ್ದು ಫಿಂಗರ್ ಪ್ರಿಂಟ್ ಐತೆ. ರಿಯಲ್ ಲೈಫಲ್ಲಿ ನೋಡಿದ್ರೆ ಇದು ಸಾಕು ದೊಡ್ಡ.
ಓಕೆ, ಈಗ ಇದು ನನ್ನ ಫೋಟೋ ನಾನು ಹಾಕ್ಬೇಕಿನ್ನು. ಮೈ ಫಾದರ್ ನಾನು ಹಾಕಿದ್ದೆ, ಆದರೆ ಮಿಸ್ ಫ್ರೆಂಡ್ಶಿಪ್ ಡೇಗೆ ಅದು ಟ್ರೀ ಒಂದು ಮಾಡಿಕೊಡ್ರೆ ಸುಮ್ಮನೆ ವೇಸ್ಟು. ಮಿಸ್ ಸುಮ್ಮನೆ ಕೇಳಿದ್ರು. ಮೈ ಫಾದರ್, ಮೈ ಗ್ರ್ಯಾಂಡ್ಮ, ಮೈ ಮದರ್, ಮೈ ಮಂಕಿ ಸಿಸ್ಟರ್, ಮೈ ಗ್ರ್ಯಾಂಡ್ಮ. ಇದು ಮೊದಲು ಇದು ಲೆಫ್ಟ್ ಮಾಡ್ಬಿಟ್ಟಿದೆ, ಮಿಸ್ ಆಗಿ ಪೇಜ್ ಇವೆಲ್ಲ. ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು. ತನ್ಮಯ್ ಅಂತ, ಅದು ನನ್ನ ಬಸ್ಸಲ್ಲಿ ಫ್ರೆಂಡ್. ಫಸ್ಟ್ ಮೀಟ್ ಮಾಡಿದಾಗ ನಾನು ಹಿಂದಿಲಿ ಮಾತಾಡ್ತಿದ್ದೆ ಅವಳ ಜೊತೆ. ಹಿಂದಿಲಿ ಮಾತಾಡ್ಬಿಟ್ಟು ಫಸ್ಟ್ ಡೇ ಅಲ್ಲೇ ನಾನು ಇಲ್ಲಿ ಕೂತ್ಕೊಳ್ಳ ಅಂತ ಹಿಂದಿಲಿ ಮಾತಾಡ್ಬಿಟ್ಟು ಆಮೇಲೆ ಕನ್ನಡ ಗೊತ್ತಂಕೆ ಕೇಳಿದೆ. ಹ್ಞೂ ಅಂತ ಅಂದಿದ್ದು. ಅಂದಿದ್ದವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಹೇಳಿದ್ದು ಮೇಕೆ ಬೇಜಾಮ್ ಅಂತ ಅದಿತ್ತು ಮಾಡಕ್ಕೆ ತುಮಕೋ ಕನ್ನಡ ಪದ ಅಂತ ಒಕ್ಕಳ್ತು. ಆಮೇಲೆ ತನ್ಮಯ ಅಕ್ಕ, ಈಗ ನನ್ನ ಫ್ರೆಂಡ್ ತನ್ಮಯ ಅಕ್ಕ. ಅದು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಈಗ ಕೂತ್ಕೊಳ್ಳೋ ಅಂದರೆ ಕನ್ನಡ, ಆವಾಗಲಿಂದ ನಾವು ಫ್ರೆಂಡ್ಸ್ ಆಗಿರ್ತೀವಿ. ಈಗ ನನ್ನ ತಂಗಿ ಜೊತೆ ಫ್ರೆಂಡ್ ಆಗುವಂಥದ್ದು ಕನ್ನಡ, ಯಾಕಂದರೆ ಇವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್. ಅಂದರೆ ಅವನೇ ಓದಾಗನು ಒಂದು ಉಳ್ಕಲ್ ಆಗ್ಬಿಟ್ಟೈತೆ ಅವನಿಗೆ. ನಿನ್ನೆ ಫುಲ್ಲು ಬಂದ್ಬಿಟ್ಟಿತ್ತು ಮಳೆ. ಇಲ್ಲೆಲ್ಲ ಫುಲ್ ಶಿಕ್ಷಕರು. ಹಬ್ಬ ಪಾರ್ಟು ಕಳಿಸ್ಲಿ, ಯಾಕಂದರೆ ನಮ್ಮ ಅಮ್ಮ ಬಿಡಲೇ ಇಲ್ಲ. ನಮ್ಮ ಅಕ್ಕ ನನಗೆ ಫಸ್ಟ್ ವೀಡಿಯೋ ಎಡಿಟ್ ಮಾಡಿಕೊಡ್ತಾಯಿತ್ತು, ನಂಗೆ ಗೊತ್ತೇ ಇರ್ತಿದ್ದಿಲ್ಲ. ಈಗ ನನಗೆ ಕ್ರಾಫ್ಟ್ ವಿಡಿಯೋ ಏನೇನೋ ಡ್ರಾಯಿಂಗ್ ನಾಳೆ ನಾನು ಬ್ಯಾಗ್ನ ಕ್ಲೀನ್ ಮಾಡ್ತೀನಿ ನಾನು, ಮತ್ತು ನಾನು ಡ್ರಾರ್ನ ಕ್ಲೀನ್ ಮಾಡ್ತೀನಿ. ಮತ್ತು ನಿಮಗೆ ನಾನು ಇವತ್ತು ಮಾಡಿದ ಕ್ರಾಫ್ಟ್ ತೋರಿಸ್ತೀನಿ. ನನ್ನ ಫ್ರೆಂಡಿಗೆ ನಾನು ಕೊಟ್ಬಿಟ್ಟಿದ್ದೀನಿ ಒಂದಿನ. ನಾನು ಯಾಕೆ ನಂಗೆ ಕೈಯೆಲ್ಲ ಕಲರ್ ಆಗೊಂಡು ಗೊತ್ತಾ, ಎಕ್ಸ್ಪೆಷಲಿ ಇದು ನಾನು ನಮ್ಮ ಅಕ್ಕನ ಪ್ರ್ಯಾಂಕ್ ಮಾಡೋಣ ಅಂತ ನಾನು ಫಸ್ಟ್ ಹಿಂಗೆ ಸುತ್ತ ಪ್ಲಾಸ್ಟರ್ ಹಾಕ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಕಟ್ ಮಾಡಾಕ್ಬಿಟ್ಟು ಸ್ವಲ್ಪ ಜಾಗ ಬಿಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ರೆಡ್ ಕಲರ್, ಫಸ್ಟ್ ಡಾರ್ಕಾಗಿ ರೆಡ್ ಕಲರ್ ಹಾಕ್ಬಿಟ್ಟು ನಾನು ಸ್ವಲ್ಪ ಬ್ಲ್ಯಾಕ್ ಹಾಕ್ಬಿಟ್ಟು ಆಮೇಲೆ ಎಲ್ಲೋ ಕಲರ್ ಹಾಕಿದೆ. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಪ್ಲಾಸ್ಟರ್ ಮೇಲೆಲ್ಲ ಹಾಕಿದೆ. ನಾನು ತೋರಿಸ್ದಾಗ ಅವಳ ರಿಯಾಕ್ಷನ್ ಏನಾಯ್ತು ನಿನಗೆ ಅಂತ ಅಂದ್ಬಿಟ್ಟು, ಒಬ್ಬ ನನ್ನ ರಿಯಾಕ್ಷನು. ಅಮ್ಮ ಹೆದರ್ಕೊಂಡಿದ್ದು, ನಮ್ಮ ಅಮ್ಮನೇ ಹೆದರ್ಕೊಬಿಡ್ತು, ಸ್ವಲ್ಪ ಹೆದರ್ಕೊತು. ಇಷ್ಟೊಂದು ಅಷ್ಟೇನು ರಿಯಲ್ ಕಾಣಿಸ್ತಿದ್ದಿಲ್ಲ, ಒಂಥರ ಕಾಣಿಸ್ತೈತೆ ಅವಳದು. ಓಕೆ, ಈಗ ನಾಳೆ ಬರ್ತೀನಿ. ಓಕೆ, ನನ್ನ ಕ್ರಾಫ್ಟ್ ಮಾಡಿರೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟನೇ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ನಿಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟನೇ. ಟೇಕ್ ಕೇರ್, ಬೈ ಬೈ ಗೈಸ್, ಪೀಸ್ ಔಟ್.